ಓಕೆ. ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಆರ್ಯಭಟ ಸಂಸ್ಥೆಯಿಂದ ಇಲ್ಲಿ ಕ್ಲಾಸುಗಳು ಪ್ರಾರಂಭ ಆಗ್ತವೆ. ಈಗಲೇ ಪ್ರವೇಶಗಳು ಪ್ರಾರಂಭವಾಗಿವೆ ಮತ್ತು ತರಗತಿ ಪ್ರಾರಂಭ ಯಾವಾಗಪ್ಪ ಅಂದರೆ 14/10/2024 ಪ್ರಾರಂಭ ಆಗ್ತಾವೆ. ತರಗತಿಗಳು ವಸ್ತಿ ಸಹಿತ ವಸ್ತಿ ರಹಿತ ಕ್ಲಾಸುಗಳು ಪ್ರಾರಂಭ ಆಗ್ತಾವೆ. ನಮ್ಮಲ್ಲಿ ನಿಮಗೆ ಈ ಆನ್ಲೈನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವೆಲ್ಲ ಇಲ್ಲಿ ನಮ್ಮ ನಂಬರ್ ಅದಾವ. ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಸರನ್ನು ನೋಂದಾಯಿಸ್ಬೋದು. ಸೊ ವಿಶೇಷವಾಗಿ ತಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಒಂದಿಷ್ಟು ರಸಾಯನಶಾಸ್ತ್ರದ ಬಗ್ಗೆ ಅನೇಕ ಕೆಲವೊಂದು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಸೊ ಈ ಒಂದು ಕೆಮಿಸ್ಟ್ರಿ ಬಗ್ಗೆ ಈಗಾಗಲೇ ಹಿಂದಿನ ಒಂದು UPSC ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅನೇಕ ವಿಚಾರಗಳನ್ನು ಚರ್ಚೆ ಮಾಡೋಣ. ಈಗ ಓಕೆ, ಇಲ್ಲಿ ನೋಡ್ಬೋದು ನೀವೆಲ್ಲರೂ ಇಲ್ಲಿ. ಓಕೆ, ಇವೆಲ್ಲ ಕ್ವಶನ್ಗಳನ್ನು ಇದ್ರ ಮೇಲೆ ಕ್ವಶನ್ ಬಂದವ UPSC ಎಕ್ಸಾಮ್ ಆಗೋದು. ಸ್ವಲ್ಪ ಇಲ್ಲಿ ನೋಡ್ಬೋದು ನೀವೆಲ್ಲರೂ. ಸೊ ಒಂದೇದೇನಪ್ಪ ಅಂದರೆ ಇಲ್ಲಿ ಓಕೆ, ನೀವೆಲ್ಲ ಕೇಳಿರ್ಬೋದು. ನೀವು ಇಲ್ಲಿ ಟ್ರೂ ಸೊಲ್ಯೂಷನ್ನ ಮತ್ತು ಕೊಲೈಡಲ್ ಸೊಲ್ಯೂಷನ್ನ, ಇನ್ನೊಂದು ಸಸ್ಪೆನ್ಷನ್. ಕನ್ನಡದಲ್ಲಿ ಏನು ಕರೀತಾರಪ್ಪ ಅಂದರೆ ನೈಜ ದ್ರಾವಣ, ಆಮೇಲೆ ಕಲಿಲ ದ್ರಾವಣ, ಆಮೇಲೆ ನಿಲಂಬಿತ ದ್ರಾವಣ, ನಿಲಂಬನ ದ್ರಾವಣ ಅಥವಾ ನಿಲಂಬಿತ ದ್ರಾವಣ ಅಂತ ಕರೀತಾರೆ. ಈ ಪದಗಳು ಗೊತ್ತಿರಬೇಕಿಲ್ಲಿ. ಒಂದನೇದ್ದು ನೈಜ ದ್ರಾವಣ, ಆಮೇಲೆ ಕಲಿಲ ದ್ರಾವಣ, ಆಮೇಲೆ ಸಸ್ಪೆನ್ಷನ್, ನಿಲಂಬಿತ ದ್ರಾವಣ ಬಗ್ಗೆ ಈ ಪದಗಳನ್ನು ಗೊತ್ತಿರಬೇಕಿಲ್ಲಿ. ಆ ದ್ರಾವಣ ಹೇಗಿರ್ತವೆ ಬಗ್ಗೆ ತಿಳ್ಕೊರಿ ನೀವು ಇಲ್ಲಿ. ಒಂದಿದ್ದು ಈ ಟ್ರೂ ಸೊಲ್ಯೂಷನ್ ಅಂದರೆ ಏನು? ಟ್ರೂ ಸೊಲ್ಯೂಷನ್ ಅಂದರೆ ಇಲ್ಲಿ ಒಂದು ಯಾವುದೇ ದ್ರಾವಣದಲ್ಲಿ ಏನಿರ್ತವಪ್ಪ ಅಂದರೆ ಇಲ್ಲಿ ಸೊಲ್ಯೂಷನ್ದೊಳಗೆ ಈ ವಸ್ತುವಿನ ಕಣಗಳು ಅಂದ್ರೆ ದ್ರಾವಕದೊಳಗೆ ಇಲ್ಲಿ ದ್ರಾವ್ಯದ ಕಣಗಳು 1 ನ್ಯಾನೋಮೀಟರ್ ಇರ್ತವೆ. ಇಲ್ಲಿ 1 ನ್ಯಾನೋಮೀಟರ್, ಒಂದು ನ್ಯಾನೋಮೀಟರ್ ಇದ್ದರೆ ಅದಕ್ಕೆ ನಾವು ಏನು ಕರಿಬೇಕು? ಟ್ರೂ ಸೊಲ್ಯೂಷನ್ ಅಂತ ಕರಿತಾವೆ ಇಲ್ಲಿ. ಆಮೇಲೆ ಇನ್ನೊಂದಿಲ್ಲಿ ಈ ಟ್ರೂ ಸೊಲ್ಯೂಷನ್ ನೈಜ ದ್ರಾವಣ ಹೇಗಿರ್ತಪ್ಪ ಅಂತಕ್ಕಾದ್ರೆ ಇದು ಯಾವಾಗಲೂ ಇದು ಕ್ಲಿಯರ್ ಇರ್ತದ, ಪಾರದರ್ಶಕವಾಗಿರ್ತದ. ನೋಡ್ರಿ, ನೀವು ನೀರು ನೋಡ್ರಿ, ಆ ನೀರಿನಾಗ ಏನೋ ಸಕ್ಕರೆ ಕಲಸಿದಾಗ ಏನಪ್ಪ ಅಂತಕ್ಕಾದ್ರೆ ಆ ನೀರಿನ ಮೂಲಕ, ಈ ದ್ರಾವಣದ ಮೂಲಕ ನಾವು ಬೇರೆ ವಸ್ತುವನ್ನು ನೋಡಬಹುದು. ಹಂಗೆ ಇದು ಕ್ಲಿಯರ್ ಇರ್ತದ, ಟ್ರಾನ್ಸ್ಪರೆಂಟ್ ಅಂತ ಕರೀತಾರೆ. ಅದಕ್ಕೆ ಟ್ರಾನ್ಸ್ಪರೆಂಟ್. ಟ್ರೂ ಸೊಲ್ಯೂಷನ್ನ ಅದರಲ್ಲಿರುವಂಥ ಕಣಗಳು 1 ನ್ಯಾನೋಮೀಟರ್ ಹೊಂದಿರ್ತಾವ. ಆಮೇಲೆ ಅದರದ್ದು ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಅದು ಪಾರದರ್ಶಕವಾಗಿರ್ತದ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಹೋಮೋಜಿನಿಯಸ್, ಅಂದ್ರೆ ಇದು ನೈಜ ದ್ರಾವಣ, ಇದು ಸಮಜಾತ್ಯವಾಗಿರ್ತದ. ಸಮಜಾತ್ಯ ಅಂದರೆ ಇಲ್ಲಿ ಒಂದೇ ರೂಪವನ್ನು ಹೊಂದಿರ್ತದ. ಇಲ್ಲಿ ಏನಪ್ಪ ಅಂದ್ರೆ ದ್ರಾವಕ ಮತ್ತು ದ್ರಾವ್ಯವನ್ನು ಕೂಡಿಸಿದಾಗ ಒಂದೇ ರೂಪವನ್ನು ಹೊಂದಿರ್ತವ. ಅದಕ್ಕೆ ಸಮಜಾತ್ಯ ಅಂತ ಕರೀತಾರೆ, ಸಮಜಾತ್ಯ. ಆಮೇಲೆ ಇನ್ನೊಂದು ಈ ಟ್ರೂ ಸೊಲ್ಯೂಷನ್ನ ಇಲ್ಲೇನಪ್ಪ ಅಂದ್ರೆ ನೈಜ ದ್ರಾವಣದಲ್ಲಿ ಅಲ್ಲಿ ದ್ರಾವ್ಯದ ಕಣಗಳು ಎಲ್ಲಪ್ಪ ಅಂದ್ರೆ ಇಲ್ಲಿ ಬಂದು ಕೆಳಭಾಗದಲ್ಲಿ ಏನಾಗಲ್ಲಪ್ಪ ಅಂದರೆ ಬಂದು ಸೆಟಲ್ಮೆಂಟ್ ಆಗಲ್ಲ, ತಳಭಾಗದಲ್ಲಿ ಸಂಗ್ರಹಗೊಳ್ಳುವುದಿಲ್ಲ. ಆಮೇಲೆ ಟ್ರೂ ಸೊಲ್ಯೂಷನ್ದೊಳಗೆ ಅಥವಾ ನೈಜ ದ್ರಾವಣದಲ್ಲಿ ದ್ರಾವ್ಯದ ಕಣಗಳು ಇನ್ನೊಂದೇನಪ್ಪ ಅಂದ್ರೆ ಬರಿಗಣ್ಣಿಗೆ ಮತ್ತು ಮೈಕ್ರೋಸ್ಕೋಪದ ಮೂಲಕ ನೋಡೋಕ್ಕಾಗಲ್ಲ ಇದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಟಿಂಡಾಲ್ ಇಫೆಕ್ಟ್ ಅಂತ ಬರ್ತದೆ. ಟಿಂಡಾಲ್ ಪರಿಣಾಮವನ್ನು ನಮಗಿಲ್ಲಿ ನೋಡೋಕ್ಕಾಗಲ್ಲ. ಟಿಂಡಾಲ್ ಪರಿಣಾಮ ಅಂದರೆ ಯಾವುದೇ ದ್ರಾವಣದ ಮೂಲಕ ನೀವು ಬೆಳಕನ್ನು ಹರಿಸಿದಾಗ ಬೆಳಕಿನ ಪಾತ ಮೂಡುವುದಿಲ್ಲ. ಅಂದರೆ ಈ ಟ್ರೂ ಸೊಲ್ಯೂಷನ್ದಲ್ಲಿರುವಂಥ ದ್ರಾವ್ಯದ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರೊಳಗೆ ಏನಪ್ಪ ಅಂದ್ರೆ ಬೆಳಕು ನೋಡೋಕ್ಕಾಗಲ್ಲ. ಅದಕ್ಕೆ ಟಿಂಡಾಲ್ ಪರಿಣಾಮ ಅಂತ ಕರಿಬೇಕು. ಟಿಂಡಾಲ್ ಪರಿಣಾಮವನ್ನು ಇಲ್ಲಿ ಏನಪ್ಪ ಅಂದ್ರೆ ನೈಜ ದ್ರಾವಣದಲ್ಲಿ ನೋಡೋಕ್ಕಾಗಲ್ಲ. ಸೊ ಇವುಗಳ ಮೇಲೆ ನಿಮ್ಮ ಕ್ವಶನ್ಗಳು ಕೇಳ್ತಾನೆ. ಒಂದ್ಸಿಗೆ ನೀವು ಕೇಳ್ಕೊರಲ್ಲಿ ಇಲ್ಲಿ ಟ್ರೂ ಸೊಲ್ಯೂಷನ್ದೊಳಗೆ ದ್ರಾವ್ಯದ ಕಣಗಳು ಏನಪ್ಪ ಅಂದ್ರೆ 1 ನ್ಯಾನೋಮೀಟರ್ ಇರ್ತಾವ. ಆಮೇಲೆ ಇನ್ನೊಂದೇನಪ್ಪ, ಇದು ಪಾರದರ್ಶಕವಾಗಿರ್ತದೆ ದ್ರಾವಣ. ಆಮೇಲೆ ಇನ್ನೊಂದೇನಪ್ಪ, ಈ ದ್ರಾವಣ ಏನಾಗಿರ್ತಪ್ಪ ಅಂದ್ರೆ ಸಮಜಾತ್ಯವಾಗಿರ್ತದ. ಆಮೇಲೆ ಇನ್ನೊಂದು ಇದರ ಒಳಗಿರುವ ಕಣಗಳು ಒಂದು ಪಾತ್ರೆಯಲ್ಲಿ ತಳಭಾಗದಲ್ಲಿ ಸಂಗ್ರಹಗೊಳ್ಳುವುದಿಲ್ಲ. ಆಮೇಲೆ ಈ ದ್ರಾವಣದಲ್ಲಿ ಕಂಡುಬರುವಂಥ ಕಣಗಳು ಬರಿಗಣ್ಣಿಗೆ ಕಾಣಿಸುವುದಿಲ್ಲ, ಮೈಕ್ರೋಸ್ಕೋಪದ ಮೂಲಕ ನೋಡೋಕ್ಕಾಗಲ್ಲ. ಆಮೇಲೆ ಏನಪ್ಪ ಅಂದ್ರೆ ಇದು ಟಿಂಡಾಲ ಪರಿಣಾಮವನ್ನು ತೋರಿಸುವುದಿಲ್ಲ.
ಇದು ಏನಪ್ಪ ಅಂದ್ರೆ ಟ್ರೂ ಸೊಲ್ಯೂಷನ್ ಬಗ್ಗೆ ಒಂದು ಮಾಹಿತಿ. ಇವುಗಳ ಮೇಲೆ ಕ್ವಶನ್ಗಳನ್ನು ಬರ್ತಾವ ಯಾವುದೇ ಎಕ್ಸಾಮ್ದಲ್ಲಿ. ಇದು ನಾನು ಹೇಳೋದು 9th ಬುಕ್ದಾಗಿದೆ. 9th ಬುಕ್ಕನ್ನು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ ಇಲ್ಲಿ ಒಂದಿಷ್ಟು. ಆಮೇಲೆ ಕೊಲೈಡಲ್ ಸೊಲ್ಯೂಷನ್ ಅಂದರೆ ಕಲಿಲ ದ್ರಾವಣ ಅಂತ ಕರೀತಾರೆ. ಈ ಕಲಿಲ ದ್ರಾವಣವನ್ನು ಗಮನಿಸಿದಾಗ ನೀವು ಗಮನಿಸಬಹುದು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಆ ಕಲಿಲ ದ್ರಾವಣದಲ್ಲಿ ದ್ರಾವ್ಯದ ಕಣಗಳು 1 ನ್ಯಾನೋಮೀಟರ್ದಿಂದ 100 ನ್ಯಾನೋಮೀಟರ್ವರೆಗೆ 100 ನ್ಯಾನೋಮೀಟರ್ವರೆಗೆ ಇರುವಂಥ ಕಣಗಳ ಗಾತ್ರ ಇರ್ತದಲ್ಲಿ. ಆಮೇಲೆ ಇದೇನಪ್ಪ ಅರೆ ಪಾರದರ್ಶಕ ಇರ್ತದೆ. ಈ ದ್ರಾವಣ ಹೆಂಗಿರಪ್ಪ ಅಂದ್ರೆ ಅರೆ ಪಾರದರ್ಶಕ ಇರ್ತದೆ. ಇದು ಅರೆ ಪಾರದರ್ಶಕ. ಆಮೇಲೆ ಇಲ್ಲಿ ಏನಪ್ಪ ಅಂದ್ರೆ ಇದು ಹಿಟ್ರೋಜಿನಿಯಸ್ ಅಂದ್ರೆ ಅಸಮಜಾತ್ಯ ದ್ರಾವಣ ಹೊಂದಿರ್ತದೆ. ಅಸಮಜಾತ್ಯ ಅಂದ್ರೆ ನಮಗ ಪೂರ್ತಿ ಸಂಪೂರ್ಣವಾಗಿ ಅಸಮಜಾತ್ಯ ಇರ್ತದ. ಆಮೇಲೆ ಇಲ್ಲಿ ಕಣಗಳು ಆ ದ್ರಾವ್ಯದ ಕಣಗಳು ಪಾತ್ರೆಯ ಕೆಳಭಾಗದಲ್ಲಿ ಇನ್ನೊಂದು ಇಲ್ಲಿ ಸಹಿತನ ಏನಾಗಲ್ಲಪ್ಪ ಅಂತಂದ್ರೆ ಬಂದು ಕೆಳಭಾಗದಲ್ಲಿ ಸಂಗ್ರಹಗೊಳ್ಳುವುದಿಲ್ಲ. ಆಮೇಲೆ ಇಲ್ಲಿ ಪಾರ್ಟಿಕಲ್ಗಳು ಈ ಎಲ್ಲಿ ಅದರೊಳಗಿರುವಂತಹ ದ್ರಾವ್ಯದ ಕಣಗಳು ನಮಗೇನಪ್ಪ ಅಂದ್ರೆ ಇಲ್ಲಿ ನಮ್ಮ ಬರಿಗಣ್ಣಿಗೆ ನಮಗೆ ಕಾಣಿಸುವುದಿಲ್ಲ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಮೈಕ್ರೋಸ್ಕೋಪದ ಮೂಲಕ ನಾವು ಇದನ್ನ ನೋಡಬಹುದು, ಕಣಗಳನ್ನ ಗಮನಿಸಬಹುದು. ಇಲ್ಲಿ ಇದೇನಪ್ಪ ಅಂದ್ರೆ ಟಿಂಡಾಲ ಪರಿಣಾಮವನ್ನು ಇಲ್ಲಿ ಕಂಡು ಬರ್ತದೆ. ಇಲ್ಲಿ ಅಂದ್ರ ಏನಪ್ಪ ಅಂದ್ರ ಅದರ ಒಳಗಿರುವ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸ್ತವೆ. ಇಲ್ಲಿ ಅದಕ್ಕೆ ಟಿಂಡಾಲ ಪರಿಣಾಮ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಸಸ್ಪೆನ್ಷನ್ ಅಂತ ಬರ್ತದ. ಈ ಸಸ್ಪೆನ್ಷನ್ ಅಂದ್ರೆ ಅದಕ್ಕೆ ನಿಲಂಬನ ಅಂತ ಕರೀತಾರೆ. ಆ ನಿಲಂಬನದಲ್ಲಿ ಇರುವಂತ ದ್ರಾವಣದೊಳಗೆ ಕಂಡು ಬರುವಂತ ಈ ದ್ರಾವ್ಯದ ಕಣಗಳು 100 ನ್ಯಾನೋಮೀಟರ್ಗಿಂತ ಜಾಸ್ತಿ ಇರ್ತದೆ ಗಾತ್ರ ಕುರಿದು. ಆಮೇಲೆ ಇದು ಏನಪ್ಪ ಅಂದ್ರೆ ಅಪಾರದರ್ಶಕವಾಗಿರ್ತದೆ. ಈ ದ್ರಾವಣ ಫುಲ್ ಅಪಾರದರ್ಶಕವಾಗಿರ್ತದೆ. ಆಮೇಲೆ ಇದು ಅಸಮಜಾತ್ಯವಾಗಿದೆ. ಆಮೇಲೆ ಕಣಗಳೇನಪ್ಪ ಅಂದ್ರೆ ಈ ದ್ರಾವ್ಯದ ಕಣಗಳು ಆ ದ್ರಾವಣದಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸಣ್ಣಗೆ ತಳಭಾಗದಲ್ಲಿ ಸಂಗ್ರಹಗೊಳ್ತಾವ. ಆಮೇಲೆ ಎಕ್ಸಾಂಪಲ್ ಇದಕ್ಕೆ ನೀವು ಗಮನಿಸಬಹುದು. ಇಲ್ಲಿ ನೀರಿನೊಳಗೆ ಒಂದು ಗ್ಲಾಸ್ ತಗೋರಿ, ಗ್ಲಾಸ್ನೊಳಗೆ ನೀರು ಹಾಕ್ರಿ, ನೀರೊಳಗೆ ಉಸ್ಕ್ ಹಾಕ್ರಿ, ಉಸುಕ್ ಬಂದು ತಳಕೊಂಡಿರ್ತದೆ. ಆ ತಳದಾಗ ಬಂದು ಸಂಗ್ರಹಗೊಳ್ತಪ್ಪ ಅಂದರೆ ಅದಕ್ಕೆ ನಾವೇನು ಕರಿಬೇಕು, ಅದಕ್ಕೆ ನಾವು ಸಸ್ಪೆನ್ಷನ್ ಅಂತ ಕರಿತೇವೆ, ಸಸ್ಪೆನ್ಷನ್. ಆಮೇಲೆ ಇನ್ನೊಂದಿಲ್ಲಿ ಪಾರ್ಟಿಕಲ್ಗಳನ್ನು ಅದ್ರೊಳಗಿರುವಂಥ ಕಣಗಳನ್ನ ನಾವು ಏನು ಮಾಡೋದಪ್ಪ ಅಂದ್ರೆ ನಾವು ಬರಿಗಣ್ಣಿನ ನೋಡ್ಬೋದು. ಯಾಕಂದ್ರೆ ನೀವು ನೋಡ್ತೀರಿ ನೀವು ಆರಾಮ್ಸರಿ. ಯಾಕಂದ್ರೆ ಒಂದು ಯಾವುದೇ ಗಾಜಿನ ಪಾತ್ರೆಯಲ್ಲಿ ನೀವು ಉಸುಕ್ ಹಾಕಿದ್ರೆ ಉಸುಕನ್ನು ಹೋಗಿ ಗಾಜಿನ ಪಾತ್ರೆಯಲ್ಲಿ ನೀರಿನ ಕೆಳಭಾಗದಲ್ಲಿ ಉಸುಕನ್ನು ನೋಡ್ತೀರಿ. ಅದಕ್ಕೇನಪ್ಪ ಅಂದರೆ ಅಲ್ಲಿ ನೀವು ಬರಿಗಣ್ಣಿಗೆ ನೋಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಟಿಂಡಾಲ ಪರಿಣಾಮ ಅಂದರೆ ಇಲ್ಲೇನಪ್ಪ ಅಂತಂದ್ರೆ ಇದು ಟಿಂಡಾಲ ಪರಿಣಾಮನ ನೋಡಬಹುದು ಇಲ್ಲಿ ಸಹಿತನ್ನ. ಅಂದ್ರೆ ಇದು ಒಳಗಿರುವಂಥ ಕಣಗಳು ಅಣುಗಳು ಮಾಡ್ತಾವಂದ್ರೆ ಈ ಬೆಳಕನ್ನು ಚದುರಿಸಿ ಬಿಡ್ತಾವೆ. ಅದಕ್ಕೆ ಟಿಂಡಾಲ ಪರಿಣಾಮ ಅಂತ ಕರೀತಾರೆ. ಸೊ ಇಲ್ಲಿ ಇಷ್ಟು ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ 9th ಬುಕ್ಕದಲ್ಲಿ ಓದ್ರಿ. ಒಂದೇದೇನಪ್ಪ ಅಂದ್ರೆ ಟ್ರೂ ಸೊಲ್ಯೂಷನ್ ಬಗ್ಗೆ, ನೈಜ ದ್ರಾವಣ ಬಗ್ಗೆ ತಿಳ್ಕೊರಿ. ಆಮೇಲೆ ಇನ್ನೊಂದು ಕೊಲೈಡಲ್ ಸೊಲ್ಯೂಷನ್ ಅಂದ್ರೆ ಕಲಿಲ ದ್ರಾವಣದ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ, 9th ಬುಕ್ಕದಾಗಿದೆ. ಆಮೇಲೆ ಸಸ್ಪೆನ್ಷನ್ ನಿಲಂಬನ ದ್ರಾವಣ ಬಗ್ಗೆ ತಿಳ್ಕೊಳ್ಳಿ. ಸೊ ತಿಳ್ಕೊಂಡು ಚೆನ್ನಾಗಿ ಓದ್ರಿ. ಇವುಗಳ ಕ್ವಶನ್ ನಾಳೆ ಬರುವಂಥ ಸಾಧ್ಯ ಇರ್ತಾವ. ಸೊ ಎಷ್ಟು ಓದ್ರೂ ಕಡಿಮೆನೆ. ಎಲ್ಲರಿಗೂ ನಿಮಗೆ ಓದ್ರಿ, ಚೆನ್ನಾಗಿ ಓದ್ರಿ. ಬಂದು ನಮ್ಮ ಕೋಚಿಂಗ್ ಕ್ಲಾಸಿಗೆ ಬನ್ನಿ ಅಂತ. ಆಮೇಲೆ ನಮ್ಮಲ್ಲಿ ವಸ್ತಿ ಸಹಿತ ವಸ್ತಿ ರಹಿತ 2 ಕ್ಲಾಸ್ ಇರ್ತಾವ. ಬನ್ನಿ. ನಮಸ್ತೆ ತಮ್ಮೆಲ್ಲರಿಗೂ. ಓಕೆ.